ಓಂ ಭೇದ ವ್ಯಪದೇಶಾಚಾನ್ಯ ಓಂ ಯಹ ಪೃಥಿವ್ಯಾಹ ಅಂತರಃ ಪೃಥ್ವೀಂ ಯಮಯತಿ ಯಂ ಪೃಥ್ವೀ ನವೇದ ಯಸ್ಯ ಪೃಥ್ವೀ ಶರೀರಂ ಪೂರ್ಣಾನಂದಃ ಅಂತರಃ. ಇಲ್ಲಿ ಅಂತರ ಎಂಬ ಶಬ್ದವನ್ನು ಆಚಾರ್ಯ ಪ್ರಯೋಗ ಮಾಡಿದಾರಲ್ಲ, ಆ ಅಂತರ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಕ್ಕೆ ಏನೇನು ಕಾರಣ ಅಂತ ಅನ್ನೋದನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಒಂದು ಅಂತರ ಅಂದ್ರೆ ಭಿನ್ನ ಅಂತರ್ಥ, ಇನ್ನೊಂದು ಅಂತರ ಅಂದ್ರೆ ಅಂತಸ್ಥ ಅಂತರ್ಥ. ಇವೆರಡೂ ಅರ್ಥಗಳನ್ನು ಸಂಗ್ರಹ ಮಾಡುವುದಕ್ಕಾಗಿ ಅಂತರ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಇವೆರಡೂ ಅರ್ಥಗಳನ್ನು ಹೇಳುವಂತ ಅಭಿಪ್ರಾಯ ಒಂದು ವೇಳೆ ಅವರಿಗೆ ಇಲ್ಲದೆ ಹೋಗಿದ್ರೆ, ಒಳಗಿರುವವನು ಅನ್ನೋ ಅರ್ಥವನ್ನು ಮಾತ್ರ ಹೇಳಬೇಕು ಅಂತ ಅವರಿಗೆ ತಾತ್ಪರ್ಯ ಇದ್ದಿದ್ರೆ ಅಂತಸ್ಥ ಎಂಬ ಶಬ್ದವನ್ನು ಒಂದನ್ನೇ ಹೇಳ್ತಿದ್ರಲ್ಲ. ಮೂಲದಲ್ಲಿ ಅಂತಸ್ಥ ಧರ್ಮೋಪದೇಶ ಅಂತ ಸೂತ್ರ ಇದೆ, ಆಮೇಲೆ ಭೇದ ವ್ಯಪದೇಶಾಚಾನ್ಯ ಅಂತಿದೆ. ಅದರದೆಲ್ಲ ಸಂಗ್ರಹ ಮಾಡುವಾಗ ಪೂರ್ಣಾನಂದ ಅಂತಸ್ಥ ಪೂರ್ಣಾನಂದೋ ಅಂತಸ್ಥ ಕವತ್ ಅಲ್ಲಿ ಹೇಳುವಾಗ ಅಂತಸ್ಥ ಅಂತ ಒಂದ್ ವೇಳೆ ಹೇಳಿದ್ರೆ ಅಕ್ಷರಗಳ ಜೋಡಣೆ ಸರಿಯಾಗ್ತಿರ್ಲಿಲ್ಲ. ಆದ್ರೆ ಅಕ್ಷರಗಳ ಜೋಡಣೆ ಸರಿಯಾಗಿ ಛಂದಸ್ಸು ಸುಬದ್ಧ ಆಗುವಂತೆ ಮಾಡುವುದು ಏನು ಕಷ್ಟ ಆಗಿದ್ದಿಲ್ಲ ಆಚಾರ್ಯರಿಗೆ. ಆದರೆ ಅಂತಸ್ಥ ಎಂಬ ಶಬ್ದವನ್ನು ಪ್ರಯೋಗ ಮಾಡದೆ ಅಂತರ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಇವತ್ತಿಗೂ ಕೂಡ ಆ ಅಧಿಕರಣವನ್ನು ನಾವು ಹೇಳುವಾಗ ಅಂತಸ್ಥತ್ವಾಧಿಕರಣ ಅಂತಾನೆ ಹೇಳ್ತೀವಿ ಎಲ್ಲರೂ ಕೂಡ. ಅಂತಸ್ಥ ಎಂಬ ಶಬ್ದನೇ ಪ್ರಸಿದ್ಧ. ಆದರೆ ಅಂತರ ಎಂಬ ಒಂದೇ ಶಬ್ದವನ್ನು ಪ್ರಯೋಗ ಮಾಡಿ ಅದರ ಮೂಲಕ ಅಂತಸ್ಥ ಆಗಿದ್ದಾನೆ, ಭಿನ್ನನೂ ಆಗಿದ್ದಾನೆ ಅಂತ ಆಚಾರ್ಯ ತಿಳಿಸುವ ಉದ್ದೇಶ ಇದೆ. ಆದ್ರಿಂದಲೇ ಅವರು ಅಂತಸ್ಥ ಎಂಬ ಒಂದು ಶಬ್ದವನ್ನು ಮಾತ್ರ ಪ್ರಯೋಗ ಮಾಡಲಿಲ್ಲ. ಅಂತಸ್ಥ ಅಂತ ಹೇಳಿದ್ರೆ ಒಳಗೆ ಇರುವವನಂತ ಇಷ್ಟು ಮಾತ್ರ ಅರ್ಥ ಆಗ್ತಿತ್ತು, ಭಿನ್ನ ಅಂತ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಈ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ಅರ್ಥ. ತೇನ ಭೇದ ಸೂತ್ರಾರ್ಥೋಪಿ ದರ್ಶಿತ. ಈ ಭೇದ ವ್ಯಪದೇಶಾಚಾನ್ಯ ಅಂತ ಅಂತಸ್ತತ್ವಾಧಿಕರಣದಲ್ಲಿ ಮತ್ತೊಂದು ಸೂತ್ರ ಇದೆಯಲ್ಲ, ಆ ಸೂತ್ರದ ಅರ್ಥವನ್ನು ಕೂಡ ಇಲ್ಲಿ ತೋರಿಸಿದಾಗ ಆಯಿತು. ಅಂತಸ್ಥ ಧರ್ಮೋಪದೇಶಾತ್ ಎಂಬಲ್ಲಿ ಭಗವಂತ ಎಲ್ಲರ ಅಂತರ್ಯಾಮಿ ಅಂತ ಅರ್ಥವನ್ನು ತಿಳಿಸಿದ್ದಾರೆ ವೇದವ್ಯಾಸರು. ಅದರ ಅರ್ಥವನ್ನು ಇಲ್ಲಿ ಅಂತರ ಎಂಬ ಶಬ್ದವನ್ನು ತಿಳಿಸಿದ್ದಾರೆ. ಆವಾಗ ಅಂತರ ಎಂಬ ಶಬ್ದಕ್ಕೆ ಒಳಗೆ ಇರುವವನು ಅಂತ ಅರ್ಥ. ಭೇದ ವ್ಯಪದೇಶಾಚಾನ್ಯ ಅಂತ ಅನ್ನೋದ್ಲಿ ಈ ಆ ಅಧಿಷ್ಠಾನಗಳಿಗೂ ಒಳಗಿರುವಂತಹ ಭಗವಂತನಿಗೂ ಭೇದವನ್ನು ಹೇಳಿರುವುದರಿಂದ, ಭೇದವನ್ನು ಹೇಳುವಂತಹ ವಾಕ್ಯ ಪ್ರಯೋಗಗಳೇ ಉಪನಿಷತ್ನಲ್ಲಿ ಇರೋದರಿಂದ ಇವನು ಭಿನ್ನ ಎಂಬುದಾಗಿಯೇ ತಿಳಿಯಬೇಕು ಅಂತಿದೆ. ಆದ್ರಿಂದ ಆ ಎರಡನೇ ಸೂತ್ರ ಅಂತಸ್ತತ್ವಾಧಿಕರಣದಲ್ಲಿ ಎರಡನೇ ಸೂತ್ರ ಭೇದವನ್ನು ಹೇಳ್ತದೆ. ಆ ಭೇದವನ್ನು ಕೂಡ ಅಂತರ ಎಂಬ ಶಬ್ದವನ್ನು ತಿಳಿಸಿದಾಗಾಯಿತು. ಮೊದಲನೇ ಸೂತ್ರದಿಂದ ಅಂತಸ್ತತ್ವ ತಿಳಿಯುತ್ತದೆ, ಆ ಅರ್ಥವೂ ಇದರಿಂದ ತಿಳಿಯುತ್ತದೆ. ಹೀಗೆ ಎರಡನ್ನೂ ತಿಳಿಸುವಂತಹ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು ಅಂತ ಅಭಿಪ್ರಾಯ ಆಗ್ತದೆ. ಒಟ್ಟು ಶ್ರುತಯಸ್ತು ವಿಷ್ಣುಪರಾಹ ಇದು ಭಾವ. ಈ ಅನೇಕ ವೇದವಾಕ್ಯಗಳನ್ನು ನಾವೇನು ನೋಡ್ತಾ ಇದ್ದೀವಲ್ಲ, ಆ ಎಲ್ಲ ವೇದವಾಕ್ಯಗಳಂತೂ ಈ ಪರಮಾತ್ಮನನ್ನೇ ಹೇಳ್ತವೆ. ಇಂದ್ರ ಚಂದ್ರ ಇತ್ಯಾದಿ ಎಲ್ಲಾ ಶಬ್ದಗಳು. ಅದರಿಂದ ಎಲ್ಲರನ್ನೂ ಕೂಡ ಅಭಿನ್ನ ಅಂತ ಹೇಳಬಾರದು. ಸರ್ವೇ ವೇದಾಯತ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚೇದ್ವದಂತಿ ಅಂತ ಹೀಗೆಲ್ಲ ಪ್ರಸಿದ್ಧವಾದಂತಹ ಪ್ರಮಾಣಗಳಿರೋದ್ರಿಂದ ನಾಮಾವಿನ ಸರ್ವಾಣಿ ಯಮಾವಿಶಂತಿ ತಂಬೋಯ್ ವಿಷ್ಣು ಪರಮ ಮುದಾಹರಂತಿ ಅಂತ ಹೀಗೆಲ್ಲ ಇರೋದ್ರಿಂದ ನೀವು ಯಾವುದೇ ಇಂದ್ರ ಅಗ್ನಿ ವರುಣ ಇತ್ಯಾದಿಗಳನ್ನು ಪ್ರತಿಪಾದನೆ ಮಾಡುವ ವೇದವಾಕ್ಯವನ್ನು ತೋರಿಸಿದ್ರು ಅವೆಲ್ಲವೂ ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ ಅರ್ಥ. ಸರಿಯಾ? ನಚ ಇಂದ್ರಾದಿಷು ಯೋಗರೂಢಿಭ್ಯಾಂ ಪ್ರವೃತ್ತಾನಾಂ ತಾಸಾಂ ಹರಾವ ಅಮುಖ್ಯತಾ ಇತಿ ವಾಚ್ಯಂ. ಇಲ್ಲೊಂದು ಪ್ರಶ್ನೆ ನಮಗೆ ಬರಬಹುದು. ಈಗ ಇಂದ್ರ ಅಗ್ನಿ ಮೊದಲಾದ ಶಬ್ದಗಳು ಯೋಗದ ಮೂಲಕ ಮತ್ತು ರೂಢಿಯ ಮೂಲಕ ಇಂದ್ರಾದಿ ದೇವತೆಗಳನ್ನೇ ಹೇಳ್ತವೆ. ನಮಗೆ ರೂಢಿ ಇರೋದೇನು ಇಂದ್ರ ಅಂತ ನೆನಪಿಗೆ ಬಂದು ಇಂದ್ರ ಎಂಬ ಶಬ್ದವನ್ನು ಕೇಳಿದಾಗ ಪುರಾಣ ಕೇಳೋರಿಗಾಗಲಿ ಮತ್ತೆ ಯಾರಿಗೇ ಆಗಲಿ ಇಂದ್ರನ ನೆನಪಿಗೆ ಬರ್ತದೆ. ದೇವರಾಜನಾದ ಶಚೀಪತಿಯಾದ ಇಂದ್ರನ ನೆನಪಿಗೆ ಬರ್ತದೆ. ಮತ್ತೆ ಹಾಗೆ ವರುಣ ಅಗ್ನಿ ಮೊದಲಾದ ಶಬ್ದಗಳನ್ನು ಕೇಳಿದಾಗಲೂ ಕೂಡ ಆಯಾ ದೇವತೆಗಳದೇ ನೆನಪು ಬರ್ತದೆ. ನೇರವಾಗಿ ಪರಮಾತ್ಮನ ನೆನಪು ಬರೋದಿಲ್ಲ. ಆದ್ರಿಂದ ರೂಢಿ ಅಂತ ಅನ್ನೋದು ಅಲ್ಲಿ ಪ್ರಬಲವಾಗಿದೆ. ಯೋಗಾದ ರೂಢಿಯನ್ನು ಬಲಿಯಸಿ ಅಂತ ಹೇಳ್ತಿರ್ತಾರೆ. ಮತ್ತೆ ಯೋಗದ ಮೂಲಕನೂ ಕೂಡ ಯೋಗ ರೂಢಿಭ್ಯಾಮ್ ಅಂತಾನೆ ಆ ವಾಕ್ಯದಲ್ಲಿದೆ. ಯಾಕೆಂದ್ರೆ ಇಂದ್ರ ಅಂದ್ರೆ ಹಿರಿಯ ಅಂತ ಅರ್ಥ, ದೇವತೆಗಳಿಗೆ ಹಿರಿಯ ಅಂತ ಅರ್ಥ. ಆದ್ರಿಂದ ದೇವತೆಗಳಿಗೆ ಹಿರಿಯನಾದವನು ಇತ್ಯಾದಿ ಅರ್ಥಗಳನ್ನು ಕೊಡುವಂಥದ್ದು. ಶಿವ ಅಂದ್ರೆ ಮಂಗಳಕರನಾದವನು ಅಂತ ಅರ್ಥ. ಈ ಎಲ್ಲ ಅರ್ಥಗಳಿರೋದ್ರಿಂದ ಈ ಯೋಗದ ಮೂಲಕ ಮತ್ತು ರೂಢಿಯ ಮೂಲಕ
ಇಂದ್ರಾದಿಗಳಲ್ಲಿ ಪ್ರವೃತ್ತವಾಗಿವೆ ಈ ಶಬ್ದಗಳು ಮತ್ತು ತಾಸಾಮ್ ಅಂತಿದೆ, ಅದೇ ಸ್ತ್ರೀಲಿಂಗ ಇದೆ ನೋಡಿ. ಸ್ತ್ರೀಲಿಂಗ ಅದು ಆ ಶ್ರುತಿಗಳು ಅನ್ನೋ ಅರ್ಥವನ್ನು ತೋರಿಸ್ತದೆ, ಆ ವೇದ ವಾಕ್ಯ ಅಂತ. ಅಗ್ನಿಯ ಪ್ರೀತಿಗಾಗಿ ಅಗ್ನಿಯ ಸ್ತೋತ್ರ ಮಾಡಬೇಕು ಅಂದ್ರೆ ಅಗ್ನಿವೀಳೆಯನ್ನು ಸೂಕ್ತ ಹೇಳ್ತಾರೆ. ಹಾಗೆ ವರುಣನ ಕುರಿತಾಗಿ ಇಮಮ್ಮೆ ವರುಣ ಮೊದಲಾದ ವೇದ ಮಂತ್ರಗಳನ್ನು ಹೇಳ್ತಾರೆ. ಆದ್ರಿಂದ ಇವೆಲ್ಲ ಆ ಇಂದ್ರಾದಿ ದೇವತೆಗಳನ್ನೇ ವರುಣಾದಿ ದೇವತೆಗಳನ್ನೇ ಮುಖ್ಯವಾಗಿ ಹೇಳ್ತವೆ. ಆದ್ರಿಂದ ಹರಿಯನ್ನು ಕುರಿತು ನೀವು ಯೋಗವನ್ನೇ ತಂದ್ರು ರೂಢಿಯನ್ನೇ ತಂದ್ರು ಅದೆಲ್ಲ ಅಮುಖ್ಯ ಆಗಿಬಿಡ್ತದಲ್ಲ. ಇತಿ ವಾಚ್ಯಂ, ಹೀಗೊಂದು ಪ್ರಶ್ನೆ ಕೇಳಬೇಡಿ. ಇತಿ ನವಾಚ್ಯಂ, ಪ್ರಶ್ನೆ ಕೇಳಬೇಡಿ. ಯಾಕೆಂದ್ರೆ ಪರಮೈಶ್ವರ್ಯಾದೇಹ ವಿಷ್ಣು ನಿರವಧಿಕತ್ವೇನ ಅನ್ಯಗತ ಪ್ರವೃತ್ತಿ ನಿಮಿತ್ತಸ್ಯಾಪಿ ವಿಷ್ಣುಧೀನತ್ವಾದಿತ್ಯಾಹ ಸರ್ವಗುಣತ್ವತಃ ಇತಿ. ಇಂದ್ರ ಅಂತಂದ್ರೆ ಪರಮೈಶ್ವರ್ಯ ಉಳ್ಳವನು, ಒಡೆಯ ಅಂತ ಅರ್ಥ. ಹೌದು. ಆದ್ರೆ ಪರಮೈಶ್ವರ್ಯ ಅಂತ ಅನ್ನೋದು ಪೂರ್ಣವಾಗಿರುವುದು ಇಂದ್ರನಲ್ಲಿಯೇ, ಈ ದೇವರಾಜನಾದ ಇಂದ್ರನಲ್ಲ, ಹೊರತು ಪರಮಾತ್ಮನಾದಂಥ ವಿಷ್ಣುವಿನಲ್ಲಿ ನಿರವಧಿಕವಾಗಿರುವುದು ಅವನಲ್ಲಿ. ಪರಮೈಶ್ವರ್ಯ ಆದೇಹ ಅಂತಿದೆ. ಇಂದ್ರ ಎಂಬ ಶಬ್ದಕ್ಕೆ ಐಶ್ವರ್ಯ ಅಂತ ಅರ್ಥ. ಆಮೇಲೆ ಶಿವ ಎಂಬ ಶಬ್ದಕ್ಕೆ ಮಂಗಳ ಅಂತ ಅರ್ಥ. ಅತ್ಯಂತ ಮಂಗಳಕರತ್ವ, ಅತ್ಯಂತ ಐಶ್ವರ್ಯ ಇರುವಿಕೆ, ಈ ಎಲ್ಲಾ ಗುಣಗಳು ಅಂತ ಅರ್ಥ. ಇವೆಲ್ಲ ಗುಣಗಳು ನಿರವಧಿಕತ್ವೇನ ಅತ್ಯಂತ ಪೂರ್ಣವಾಗಿ, ಸೀಮಿತವಾಗಿ ಆಯಾ ದೇವತೆಗಳಿರಬಹುದು, ಪೂರ್ಣವಾಗಿ ಇರುವುದು ಅನ್ಯಗತ ನಿರವಧಿಕತ್ವೇನ ಅಂದ್ರೆ ಪೂರ್ಣವಾಗಿರುವುದು ಪರಮಾತ್ಮನಲ್ಲೇ. ಆದ್ದರಿಂದ ಅನ್ಯಗತ ಪ್ರವೃತ್ತಿ ನಿಮಿತ್ತ ಸ್ಯಾಪಿ, ನಿಮ್ಮ ದೃಷ್ಟಿಯಲ್ಲಿ ಇಂದ್ರಾದಿ ದೇವತೆಗಳಲ್ಲಿ ಇರುವಂತಹ ಏನು ಪ್ರವೃತ್ತಿ ನಿಮಿತ್ತಗಳಿವೆ ಅವೆಲ್ಲ ವಿಷ್ಣುವಿನ ಅಧೀನವಾಗಿಯೇ ಆಗಿವೆ. ಆದ್ರಿಂದ ಅವನೇ ಇದು ವಾಚ್ಯನಾಗಿದ್ದಾನೆ ಅಂತ ಅದರ ಅರ್ಥ ಆಗ್ತದೆ. ಸರ್ವಗುಣತ್ವತಃ ಇತಿ, ಅದನ್ನೇ ಸರ್ವಗುಣತ್ವತಃ ಎಂಬ ಶಬ್ದದಿಂದ ಈ ಪ್ರಶ್ನೆಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಉತ್ತರ ದೊರಕಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗಾದ್ರೆ ಸರ್ವಗುಣತ್ವತಃ ಅಂದ್ರೆ ಏನರ್ಥ? ಸರ್ವ ಎಲ್ಲ, ಸರ್ವೇ ಗುಣಾಃ ಯಸ್ಮಿನಿತಿ ವ್ಯುತ್ಪತ್ತ್ಯ, ಎಲ್ಲಾ ಗುಣಗಳು ಸರ್ವೇ ಗುಣಾಃ ಯಶಸಃ ಸರ್ವಗುಣ ಅಂತ ಹೀಗೆ ವ್ಯುತ್ಪತ್ತಿ ಮಾಡಿ ಸರ್ವಗುಣ. ಇಂದ್ರಾದಿ ತತ್ತಚ್ಛಬ್ದ ಪ್ರವೃತ್ತಿ ನಿಮಿತ್ತ ಸರ್ವಗುಣತ್ವಾತ್, ಇಂದ್ರಾದಿಗಳಲ್ಲಿರುವಂತಹ ಇಂದ್ರ ಮೊದಲಾದ ತತ್ತತ್ ಶಬ್ದಗಳು, ಆಯಾ ಶಬ್ದಗಳು, ಅವುಗಳ ಒಂದು ಪ್ರವೃತ್ತಿ ನಿಮಿತ್ತ. ಆ ಪ್ರವೃತ್ತಿ ನಿಮಿತ್ತ ಅಂತ ಅನ್ನೋದು, ಆ ಪ್ರವೃತ್ತಿ ನಿಮಿತ್ತ ಅನ್ನೋದೇ ಒಂದು ಗುಣ. ಅದು ಅನೇಕಾನೇಕ ಶಬ್ದಗಳಿವೆ. ಆ ಅನೇಕಾನೇಕ ಶಬ್ದಗಳಿಗೆ ಅನೇಕಾನೇಕ ಪ್ರವೃತ್ತಿ ನಿಮಿತ್ತಗಳಿವೆ. ಆ ಎಲ್ಲಾ ಪ್ರವೃತ್ತಿ ನಿಮಿತ್ತಗಳಾದಂಥ ಎಲ್ಲಾ ಗುಣಗಳು ಇವನಲ್ಲೇ ಇವೆ, ಈ ಪರಮಾತ್ಮನಲ್ಲೇ. ಸರ್ವಗುಣತ್ವಾತ್, ಮತ್ತೆ ಸರ್ವಂ ಗುಣಭೂತಂ ಯಸ್ಯ ಇತಿ ವ್ಯುತ್ಪತ್ತ್ಯ ಸರ್ವ ಸ್ವಾತಂತ್ರ್ಯಾಚ್ಚ, ಇಲ್ಲೂ ಕೂಡ ಎರಡರ್ಥನೆ. ಒಂದು, ಅವನು ಎಲ್ಲಾ ಗುಣವುಳ್ಳವನು, ಎಲ್ಲಾ ಪ್ರವೃತ್ತಿ ನಿಮಿತ್ತವೂ ಅವನಲ್ಲೇ ಇರುವುದರಿಂದ ಅಂತ ಒಂದು ಅರ್ಥ. ಇನ್ನೊಂದು, ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಇವನಿಗೆ ಅಪ್ರಧಾನರಾಗಿದ್ದಾರೆ, ಗುಣಭೂತರಾಗಿದ್ದಾರೆ ಅಂತ. ಈ ಒಂದು ಎರಡನೇ ವ್ಯುತ್ಪತ್ತಿಯಿಂದಲೂ ಕೂಡ ಸರ್ವ ಸ್ವಾತಂತ್ರ್ಯಾಚ್ಯ, ಪೂರ್ಣವಾದ ಸ್ವಾತಂತ್ರ್ಯ ಅವನಿಗಿರೋದ್ರಿಂದ ಸರ್ವ ಸ್ವಾತಂತ್ರ್ಯಾಚ್ಯ ವಿಷ್ಣು. ಆದ್ರಿಂದ ವಿಷ್ಣುವಿಗೆ ಎಲ್ಲಾ ಶಬ್ದಗಳು ಕೂಡ ಪ್ರವೃತ್ತಿ ನಿಮಿತ್ತದ ಕಾರಣದಿಂದಲೂ, ಅವನೇ ಸರ್ವ ಸ್ವತಂತ್ರ ಅನ್ನೋ ಕಾರಣದಿಂದಲೂ ಅವನಿಗೆ ಪ್ರಾಪ್ತ ಆಗ್ತವೆ. ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕವನ್ನು ಆಚಾರ್ಯ ಹೇಳ್ತಾರೆ. ಅದು 11ನೇ ಸ್ಕಂದದಲ್ಲಿ ಬರ್ತದೆ. ವಾಸುದೇವೋ ಭಗವತಾಂ ತ್ವಂತು ಭಾಗವತೇಶ್ವಹಂ ಕಿಂಪುರುಷಾಣಾಂ ಚ ಹನುಮಾನ್ ವಿದ್ಯಾಧ್ರಾಣಾಂ ಸುದರ್ಶನ ಅಂತ. ಭಾಗವತದ 11ನೇ ಸ್ಕಂದದಲ್ಲಿ ಅನೇಕ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವಂತಹ ಪ್ರಸಂಗ ಅದು. ಈ 10ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಇದೆಯಲ್ಲ ಆ ಥರ. ಅಲ್ಲಿ ಉದ್ಧವ ಕೃಷ್ಣನನ್ನು ಸ್ತೋತ್ರ ಮಾಡ್ತಾನೆ. ಭಾಗವತರಲ್ಲಿ ನಾನು ಮುಖ್ಯ, ಅರ್ಥಾತ್ ನನಗೆ ಆ ಮುಖ್ಯತ್ವ ಬರಲಿಕ್ಕೆ ನೀನು ಕಾರಣ. ಕಿಂಪುರುಷರಲ್ಲಿ, ಕಿಂಪುರುಷ ಖಂಡದ ವಾಸಿಗಳಲ್ಲಿ ಹನುಮಾನ್ ಮುಖ್ಯ. ಮತ್ತೆ ವಿದ್ಯಾಧರರು ಅಂತ ದೇವತೆಗಳೊಂದು ಗುಂಪಿದೆ, ಅದರಲ್ಲಿ ಸುದರ್ಶನ ಅಂತ ಅವನೊಬ್ಬ ಮುಖ್ಯ. ಸುದರ್ಶನ ಅಂದ್ರೆ ನಂದಗೋಪನನ್ನ ಹಾವಾಗಿ ಹಿಡಿದಿದ್ನಲ್ಲ ಒಬ್ಬ, ಅವನು. ನಾವು ಮೂರನ್ನು ಸುಮ್ಮನೆ ಸಾಂದರ್ಭಿಕವಾಗಿ ಹೇಳಿದ, ಅದಿಲ್ಲಿ ಬೇಕಾದ್ದಲ್ಲ. ವಾಸುದೇವ ಭಗವತಾಂ, ಭಗವತ್ ಶಬ್ದ ವಾಚ್ಯರಾದವರು ಅನೇಕ ಇದ್ದಾರೆ, ಅದರಲ್ಲಿ ವಾಸುದೇವ ಅಂದ್ರೆ ನೀನು ಮುಖ್ಯನಾಗಿದ್ದಿ ಅಂತ ಉದ್ಧವ ಕೃಷ್ಣನನ್ನು ಸ್ತೋತ್ರ ಮಾಡ್ತಾನೆ. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಐಶ್ವರ್ಯಾದಿ ಗುಣೈ ಷಡ್ಭಿ ಸಾಮಗ್ರ್ಯಾತ್ ಸರ್ವದೇವತಾ ಭಗವತ್ ಶಬ್ದ ವಾಚ್ಯಾಶ್ಚ
ಸಾಕ್ಷಾತ್ತು ಭಗವಾನ್ ಹರಿಹಿ ನಿರಪೇಕ್ಷಂತು ಸಾಮಗ್ರಿಯಂ ತಸ್ಯ ಸರ್ವಾಧಿಕಂ ವ್ಯತಃ ಅಂತ. ಭಗವಾನ್ ಅಂದ್ರೆ ಐಶ್ವರ್ಯ ಮೊದಲಾದ 6 ಗುಣಗಳುಳ್ಳವನು ಅಂತ ಅರ್ಥ. ಐಶ್ವರ್ಯಸ್ಯ ಸಮಗ್ರಸ್ಯ ಇತ್ಯಾದಿ ಇದೆ, ಅದನ್ನ ಈಗ ನಾವೇನು ನೋಡೋದು ಬೇಡ. ಆ 6 ಗುಣಗಳು ಇರುವುದರಿಂದ ಸರ್ವದೇವತಾ ಎಲ್ಲಾ ದೇವತೆಗಳು ಕೂಡ ಭಗವಾನ್ ಎಂಬ ಶಬ್ದದಿಂದ ವಾಚ್ಯರಾಗಿದ್ದಾರೆ. ಆದರೆ ಸಾಕ್ಷಾತ್ತು ಭಗವಾನ್ ಹರಿಹಿ, ಭಗವತ್ ಶಬ್ದದಿಂದ ಸಾಕ್ಷಾತ್ತಾಗಿ ವಾಚ್ಯನಾದವನು ಭಗವಂತನೇ ಆಗಿದ್ದಾನೆ. ಯಾಕೆಂದ್ರೆ ಐಶ್ವರ್ಯ ಮೊದಲಾದ 6 ಗುಣಗಳು ಉಳಿದ ದೇವತೆಗಳಲ್ಲಿ ಎಷ್ಟೆಷ್ಟು ಅವರ ಯೋಗ್ಯತೆಗೆ ತಕ್ಕಂತೆ ಪೂರ್ಣವಾಗಿದೆಯೋ ಅದಕ್ಕಿಂತ ಹೆಚ್ಚಿನ ನಿರಪೇಕ್ಷ ಅನವಧಿಕವಾದ ಸಮಗ್ರತೆ, ಆ ಗುಣಗಳ ಸಮಗ್ರತೆ ಇರುವುದು ಆ ಭಗವಂತನಲ್ಲೇ. ಆದ್ದರಿಂದ ಅವನೇ ಮುಖ್ಯವಾಗಿ ಭಗವಾನ್, ಉಳಿದವರು ಅಮುಖ್ಯವಾಗಿ ಭಗವಾನ್ ಅಂತ ಅರ್ಥ. ಅದೊಂದು ನೆನಪಿಗೆ ಬಂತು, ಇಲ್ಲಿ ಹೇಳಿದೆ. ಅದರಂತೆ ಉಳಿದೆಲ್ಲ ಶಬ್ದಗಳನ್ನು ತಿಳ್ಕೋಬೇಕು ಅಂತ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.